ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಮೈ ನೇಮ್ ಇಸ್ ಮೋಹಿನಿ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಈ ಪೋಸ್ಟ್ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI 500 ರೂಪಾಯಿಯ ನೋಟನ್ನು ಚಲಾವಣೆಯಿಂದ ಹಿಂತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ವೈರಲ್ ಪೋಸ್ಟು ಮುಂಬರುವ ದಿನಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ 90% ATMಗಳು 100 ರೂಪಾಯಿ ಮತ್ತು 200 ರೂಪಾಯಿಯ ನೋಟ್ಗಳನ್ನು ಮಾತ್ರ ವಿತರಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವೈರಲ್ ಆಗಿರುವಂಥ ಪೋಸ್ಟ್ನಲ್ಲಿ RBI ಬ್ಯಾಂಕುಗಳು ತಮ್ಮ ATMಗಳಲ್ಲಿ 100 ರೂಪಾಯಿ ಮತ್ತು 200 ರೂಪಾಯಿಯ ನೋಟುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಆದೇಶಿಸಿದೆ ಎಂದು ಹೇಳುವ ಒಂದು ಸ್ಕ್ರೀನ್ಶಾಟ್ ಇದೆ. ಈ ಪೋಸ್ಟ್ಗಳನ್ನು ನೋಡಿದ ಕೆಲ ಜನರು 500 ರೂಪಾಯಿ ನೋಟ್ಗಳನ್ನು ಬ್ಯಾನ್ ಮಾಡಲಾಗಿದೆ ಅಥವಾ ಚಲಾವಣೆಯಿಂದ ತೆಗೆದುಹಾಕಲಾಗಿದೆ ಅಂತ ಅಂದ್ಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ತನಿಖೆ ನಡೆಸಿದಾಗ RBI ಬ್ಯಾಂಕುಗಳಿಗೆ ಆದೇಶವನ್ನು ನೀಡಿದ್ದು ನಿಜಾನೇ, ಆದರೆ 500 ರೂಪಾಯಿಯ ನೋಟುಗಳನ್ನು ಬ್ಯಾನ್ ಮಾಡುವಂತೆ ಅಲ್ಲ. RBIನ ಮೂಲ ನಿರ್ದೇಶನ ಏನಂದರೆ, ಬ್ಯಾಂಕುಗಳ ಅಂಡರಲ್ಲಿ ಬರುವಂಥ ಒಂದು ATM ಇದೆಯಲ್ವಾ, ಆ ATMಲ್ಲಿ 200 ರೂಪಾಯಿ ಮತ್ತು 100 ರೂಪಾಯಿಯ ನೋಟುಗಳು ಹೆಚ್ಚಾಗಿ ಸಿಗಬೇಕು. ಸಾಮಾನ್ಯ ಜನರಿಗೆ ಸಣ್ಣ ನೋಟುಗಳು ಲಭ್ಯವಾಗುವಂತೆ ನೋಡಿಕೊಳ್ಳೋದು RBIನ ಉದ್ದೇಶ ಆಗಿದೆ. ಸಣ್ಣ ಅಂಗಡಿಯವರು ಮತ್ತು ಸಾರ್ವಜನಿಕರ ಬಳಿ ದೊಡ್ಡ ನೋಟುಗಳಿಗೆ ಬದಲಾಗಿ ಚಿಲ್ಲರೆ ಹಣ ಇರುವುದಿಲ್ಲ. ಜನರು ಯಾವುದೇ ಸಮಸ್ಯೆಯನ್ನು ಎದುರಿಸಬಾರ್ದು ಎಂಬ ಉದ್ದೇಶದಿಂದ RBI ಬ್ಯಾಂಕುಗಳಿಗೆ ಈ ಸೂಚನೆಗಳನ್ನು ನೀಡಿತ್ತು. ATMಗಳಿಂದ ನೇರವಾಗಿ ಸಣ್ಣ ನೋಟನ್ನು ಪಡೆಯುವ ಉದ್ದೇಶದಿಂದ RBI ಈ ಸೂಚನೆಯನ್ನು ನೀಡಿದೆ. 500 ರೂಪಾಯಿಯ ನೋಟ್ ಬ್ಯಾನ್ ಆಗುತ್ತೆ ಅನ್ನೋದಕ್ಕೆ RBI ಯಾವುದೇ ಸೂಚನೆಯನ್ನು ನೀಡಿಲ್ಲ. ಈ ನೋಟು ಮೊದಲಿನಂತೆ ಚಲಾವಣೆ ಆಗುತ್ತದೆ. ವೈರಲ್ ಪೋಸ್ಟ್ನಲ್ಲಿ ಹೇಳಲಾದ ವಿಷಯಗಳು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಲಾಗಿದೆ. ಅಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರುವ ಈ ಸುದ್ದಿ ಸಂಪೂರ್ಣ ಸುಳ್ಳು. 500 ರೂಪಾಯಿ ನೋಟು ನಿಷೇಧಿಸುವ ಯಾವುದೇ ನಿರ್ಧಾರವನ್ನು RBI ತೆಗೆದುಕೊಂಡಿಲ್ಲ. ATMಗಳಲ್ಲಿ 100 ರೂಪಾಯಿ ಮತ್ತು 200 ರೂಪಾಯಿ ನೋಟುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶ ಆಗಿದೆ ಅಂತ ಹೇಳಲಾಗಿದೆ. ಇದರಿಂದ ಸಣ್ಣ ನೋಟುಗಳು ಸಾಮಾನ್ಯ ಜನರಿಗೆ ಸುಲಭವಾಗಿ ಸಿಗುತ್ತೆ ಅನ್ನುವುದೇ ಇದರ ಉದ್ದೇಶ ಆಗಿದೆ. ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ.